ಈಗ 15% ಏನಿದೆಯೇ ಆ 15% ಅಲ್ಲಿ ಈಗ 56,648 ಪೋಸ್ಟ್ಗಳು ಏನಿದಾವೆ ಅದನ್ನ ಭರ್ತಿ ಮಾಡಿ ನಮ್ಗೆ ಬರ್ಬೇಕಾದಂಥ ಮೀಸಲಾತಿಯಲ್ಲಿ ನಮ್ಮ ಮಾದಿಗರಿಗೆ ಬರ್ಬೇಕಾದ ಸವಲತ್ತನ್ನು ನಮ್ಗೆ ಕೊಡಿ. 15% ಅಲ್ಲಿ ಏನು ಬರ್ತದೋ ಅದನ್ನ ಮಾತ್ರ ನಮ್ಗೆ ಕೊಡಿ ಅಂತ ಕೇಳ್ತಾ ಇರೋದು ಸರ್. ಈಗ ಹಳೆಯ ಪದ್ಧತಿ ಮಾದಿಗರಿಗೆ ಮೋಸ ಮಾಡ್ತಾ ಇರ್ತಕ್ಕಂಥ ಕೆಲಸ ಈಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. 17% ಬಂದ ಕೇಂದ್ರ ಸರ್ಕಾರ ಆಯಾ ರಾಜ್ಯಗಳಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ವರ್ಗೀಕರಣ ಮಾಡ್ಬೋದು ಅಂತ ಕೇಂದ್ರ ರಾಜ್ಯ ಸರ್ಕಾರ ಶಿಫಾರಸು ಮಾಡಿದಾಗ ಆರಾಮಾಗಿ ಮಾಡ್ಬೋದಾಗಿತ್ತು ರಾಜ್ಯ ಸರ್ಕಾರ. ಇವು ನಮ್ಮ ವಂಚನೆ ಮಾಡೋದಕ್ಕೋಸ್ಕರನೇ ಅದನ್ನು ಹಿಂದೆ ತಡೆದು ಈಗ ನಾವು ಹಳೆ ಮೀಸಲಾತಿ ಏನಿದೆ ಅದರ ಪ್ರಕಾರ ಅನ್ವಯ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಅದರ ಪ್ರಕಾರ ಆದರೂ ನಮ್ಮ ಮಾದಿಗರು ಕೊಡ್ತಕ್ಕಂಥ ಅನುಕೂಲ ನಮ್ಗೆ ಎಷ್ಟು ಪರ್ಸೆಂಟೇಜ್ ಬರ್ತದೆ ಅಷ್ಟು ಕೊಡಿ. ಅದರಲ್ಲೂ ನಾವು ಕೇಳ್ತಾ ಅದರಲ್ಲೂ ಕೊಡದೆ ವಂಚನೆ ಮಾಡಿದೆ. ಈಗ ಇತರೆ ಜನಾಂಗ ನಾವು ಯಾವ ಜನಾಂಗದ ಮೀಸಲಾತಿಯನ್ನು ಕದ್ದು ನಮ್ಗೆ ಕೊಡಿ ಅಂತ ನಾವು ಕೇಳ್ತಾ ಇಲ್ಲ. ನಮ್ಮ ಸೌಲಭ್ಯವನ್ನು ನಮ್ಗಿರ್ತಕ್ಕಂಥ ಪರ್ಸೆಂಟೇಜ್ ನಮ್ಗೆ ಕೊಡಿ ಅಂತ ಕೇಳ್ತಾ ಇದ್ದೀವಿ ಅಷ್ಟೇ. ಅದನ್ನೂ ಕೊಡೋದಕ್ಕೆ ಸರ್ಕಾರ ಮೀನಾಮೇಷ ಎನಿಸ್ತಾ ಇದೆ. ಈಗ ನಾವು ಇದನ್ನೇನಾದರೂ ಈಡೇರಿಸಲಿ ಅಂತಂದ್ರೆ ಈ ಸರ್ಕಾರ ನಾವು ಗ್ರಾಮ ಪಂಚಾಯತ್ ಎಲೆಕ್ಷನ್ ಇರ್ಬೋದು, ತಾಲೂಕ್ ಪಂಚಾಯತ್ ಎಲೆಕ್ಷನ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ಯಾವುದೇ ಎಲೆಕ್ಷನ್ ಬರಲಿ ತಕ್ಕ ಪಾಠ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಕಲಿಸ್ಕೊಡ್ತೀವಿ ಸರ್. ಇದು ವರ್ಗೀಕರಣ ಆಗಲಿಲ್ಲ ಅಂತಂದರೆ. ಆದರೆ ನಮ್ಮಷ್ಟು ಗೌರವಿಸುವಂಥ ಸಮುದಾಯ ಬೇರೆ ಯಾವುದೂ ಇರೋದಿಲ್ಲ ಅಂತ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೇವೆ.